ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ. ಗುರುದೇವಗೆ ಶರಣಾದೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ. ಇವತ್ತಿನ ಶುಭ ದಿನದಲ್ಲಿ ಆನಂದ ಗುರೂಜಿಯವರನ್ನು ನಾವು ವಿಶೇಷವಾಗಿ ಒಂದು ಶೋಭಾಯಾತ್ರೆಯ ಮೂಲಕ ಅವರನ್ನು ಸ್ವಾಗತಿಸಿ ಅವರ ಉಪಸ್ಥಿತಿಯಲ್ಲಿ ಇವತ್ತಿನ ಧಾರ್ಮಿಕ ಸಭೆ ಸಂಪನ್ನಗೊಳ್ಳುತ್ತದೆ. ಈಗಾಗಲೇ ಬಹಳಷ್ಟು ಭಕ್ತರು ಅವರ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂತ ಹೇಳಿದರೆ ಈಗಾಗಲೇ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳ ಆಗಮನದಿಂದ ಅದೆಷ್ಟೋ ಜನರಿಗೆ ಭಕ್ತರಿಗೆ ಅವರ ಒಂದು ಅವಿನಾಭಾವ ಸಂಬಂಧದ ಮೂಲಕ ಆನಂದ ಗುರೂಜಿಯವರೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಂಥ ಕಾರ್ಯ ಭಕ್ತರು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತಿನ ಶುಭ ದಿನದಲ್ಲಿ ಇವತ್ತಿನ ಧಾರ್ಮಿಕ ಸಭೆಯ ಸಮಾರೋಪ ಸಮಾರಂಭ ಕೂಡ ಮಹರ್ಷಿ ಆನಂದ ಗುರೂಜಿಯವರ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ
ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೆ. ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೆ. మనోజవం మారుతుదల్లే వేగం చితేంద్రియం బుద్ధిమతాం వరిష్టం వాతాత్మజం వానరుదు ముఖ్యం శ్రీరామదూతం శిరసానమామి. శ్రీ మారుతాత్మజ ప్రసన్నాంజనేయ స్వామినే నమః. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪುಟ್ಟದಾದಂತಹ ಆಲಯದಲ್ಲಿದ್ದಂತಹ ಹನುಮ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಹನುಮನ ಸಾನ್ನಿಧ್ಯ ಅಂದು ಪುಟ್ಟದಾದಂತಹ ಹನುಮ ಇವತ್ತು ಬೃಹತ್ ಮಟ್ಟದ ಹನುಮ. ಅಂದು ವಿಶೇಷವಾಗಿರ್ತಕ್ಕಂಥ ಯುವಕ ಪಡೆ ಆ ಪ್ರತಿನಿತ್ಯದ ದೇಹದ ವ್ಯಾಯಾಮವನ್ನು ಮಾಡಲಿಕ್ಕಾಗಿ ಇಟ್ಕೊಂಡಿದ್ದಂಥ ಸ್ಥಳ ಇವತ್ತು ಬೃಹತ್ ಮಟ್ಟದ ಈ ಒಂದು ಆಲಯ ಆಗಬೇಕಾದ್ರೆ ಇಲ್ಲಿರ್ತಕ್ಕಂತಹ ಒಂದಷ್ಟು ವಿಶೇಷವೇ ಸರಿ. ಏನೇ ಆದರೂ
ಹನುಮನ ಪವಾಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದು ಪ್ರತಿಯೊಬ್ಬ ಯುವಕರು ಸಹಿತ ತನ್ನ ದೇಹದ ಕಸರತ್ತನ್ನು ಅಥವಾ ದೇಹದ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಆಯಿತು. ಅದಾದ ನಂತರ ಭಜನಾ ಸ್ಥಳ ಆಯಿತು. ಹಾಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಿತ್ಯ ರಾಮನಾಮವನ್ನು ಪಠನೆ ಮಾಡುತ್ತಿರ್ತಕ್ಕಂಥ ಸಾನ್ನಿಧ್ಯವಾಯಿತು. ಅದಾದ ನಂತರ ಇಂತಹ ಒಂದು ಬೃಹತ್ ಮಟ್ಟದ ಆಲಯ ಇವತ್ತಿನ ದಿವಸ ಇದು ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಪರಂಗಿಪೇಟೆಯಲ್ಲಿರ್ತಕ್ಕಂಥ ಮಂಗಳೂರಿನ ಪರಂಗಿಪೇಟೆಯಲ್ಲಿರ್ತಕ್ಕಂಥ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶ್ರೀರಾಮ ಜಯ ಜಯ ರಾಮ, ಅಲ್ಲಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ. ಹಾಗೆ ಮಂಗಳೂರಿನಲ್ಲಿ ಇವತ್ತಿನ ದಿವಸ ಹನುಮನ ಈ ಒಂದು ಸಾನ್ನಿಧ್ಯ ಇದು ಲೋಕಾರ್ಪಣೆ ಆಗ್ತಾ ಇದೆ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಆಂಜನೇಯ ದೇವಸ್ಥಾನ ವಿಜಯನಗರ ಪರಂಗಿಪೇಟೆ ಎಂದುಂಡು. ವಿಜಯನಗರ ವಾರಿ ಎಡ್ಡೆ ಪುದಾರು ಪರಂಗಿಪೇಟೆಯಿಂದ ಎಂದು ಪರಂಗಿಪೇಟೆ ಬಂಡ ಪರಂಗಿಯರು ಬಂಡ ಬ್ರಿಟಿಷರ್ನ ಅಕಲ್ನ ಪೇಂಟೆ ಇನ್ನಿಲ್ಲ ಐನೇದಾಗಿದ್ದೀವಿ ಒಂದೇ ನಮ್ಮ ಇಂಗ್ಲೀಷ್ ದಕ್ಕಲು ಬತ್ತದ ಮೂಲು
ಇತ್ತ ನಮ್ಮ ಹನುಮಂತ ಎಂದು ಪಂಡ ಆಂಜನೇಯ ಎಂದು ಪಂಡ ಅಕ್ಲು ಎಂಚಿನ ಪಂಡೇರು ಗೊತ್ತುಂಡ ಮಂಕಿ ಗಾಡ್ ಎಂದು ಪಂಡ ಮಂಗೆ ಎಂದು ದೇವೇರು ಪಂಡ ಮಂಗೆ ಎಂದು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತದ ಅಕ್ಲು ಪಂಡೇರು ಎಲಿಫೆಂಟ್ ಗಾಡ್ ಎಂದು ಆನೆ ದೇವೇರೆಂದು ಅಂಚಿನ ಪಂಡು ಕೊರ್ನಕ್ಲನ ಪುದರ್ಡೆ ನಾವು ನಡತೊಂಡೇ ಉಲ್ಲ ಒಂಜೋ ವಿಜಯನಗರ ಅಂದು ಈ ಊರಿಗೆ ಪುದರ್ದಿ ಹೋಲಿ ಇಜನ್ನ ಹನುಮಾನ್ ನಗರ ಅಂದು ಇದು ಊರಿಗೆ ಪುದರ್ದಿ ಹೋಲಿ ಮತ್ತೆಲ್ಲ ಪಣಿತ ಆಲೋಚನೆ ಮಲ್ಪನ ಎಡ್ಡೆನಾ ಅಂದೆ ನನ್ನ ಮನಸ್ಸು ತೋಚು ಹನುಮಂತಗೆ ರಕ್ಕಸನ್ನ ಲಂಕೆಗೆ ಹೋದು ಅಯ್ನ ಪೊತ್ತಾಯರಲ್ಲೇ ಒತ್ತಿತ್ತುಂಡು ಐದುಕ ಮಾತ ಮುಗಿದ ಐಬುಕ ಶ್ರೀರಾಮದೇವರನ್ನು ಸೀತಾದೇವಿನ ಲಕ್ಷ್ಮಣನ 11 ಬತ್ತದು ಪಿರ ಅಯೋಧ್ಯೆಡು ರಾಮರಾಜ್ಯ ಮಲ್ಪನಂಚಿನ ಪಟ್ಟಾಭಿಷೇಕದ ಕಾರ್ಯ ಮಲ್ಪೆಲ್ಲ ಹನುಮಂತ ಗೊತ್ತಿತ್ತು ಅಂಚಿನ ಹನುಮಂತನ ದೇವರನ್ನ ಪ್ರತಿಷ್ಠಾಪನೆದ ಕಾರ್ಯ ನಡುಟುಂಜಿ ಪಾತಿರುವೆ ಒಂದು ಸುರುವಾನಗೊಂದು ವ್ಯಾಯಾಮ ಶಾಲೆ ಎಂದು ಸುರುವಾಂಡು ಐದುಗ ಬೇತ ಮಲ್ಪೇರು ಎಂದು ಅಧ್ಯಕ್ಷರು ಪಂಡಿರು ವ್ಯಾಯಾಮ ಉಂಟು ಹನುಮಂತಕ್ಕೆ ಪೂಜೆ ಪಂಡ ಭಜನೆ ಹತ್ತು ಹನುಮಂತಕ್ಕೆ ಭಜನೆ ದಾಯಿ ಹನುಮಂತಕ್ಕೆ ಪೂಜೆ ಪಂಡ ಅವು ವ್ಯಾಯಾಮನಿ ಆಯ ಶಕ್ತಿದೊಂದು ಪ್ರತೀಕ ಹನುಮಂತ ಪಂಡ ಭಕ್ತಿದೊಂದು ರೂಪ ವಿವೇಚನ ಪಂಡ ಎಂಚಿನ ಹನುಮಂತ ಕಲ್ಪುಡು ಒಂಜಿ ಧ್ಯೇಯಗೋಸ್ಕರ ಒಂಜಿ ಉದ್ದೇಶಕ್ಕೋಸ್ಕರ ಬದುಕಿನಾರ ಇಂಗ್ಲೀಷ್ ಬೇರೆ ಕಮಿಟ್ಮೆಂಟ್ ಒಂಜಿ ಬದ್ಧತೆ ಒಂಜಿ ವಿಚಾರಕ್ಕೆ ಬದ್ಧ ಇತ್ತನೆ ಹನುಮಂತ ಬದಲ ಆತನಿಜ್ ಅಂಚಿ ಇಂಚಿ ಪೋತಿನಿಜ್ ಲಂಕೆಯನ್ನು ತೂದ ಅವಲೇ ಇಪ್ಪೊಡುಂದಾಗಿದ್ದಾರೆ ತೋಜ್ಜಿ ಅಥವಾ ಬೇತ ಇಂಜಿನ ಮಲ್ಪೊಡಿಯಾನ ತೋಜ್ಜಿ ಹಾಗೆ ರಾಮನ ಪೂಜೆ ಮಲ್ಪನೆ ಮಾತ್ರ ಗೊತ್ತಾಗಿ ರಾಮನ ಆರಾಧನೆ ಮಲ್ಪನೆ ಮಾತ್ರ ಗೊತ್ತು ಅಂಚಿನ ಹನುಮಂತಗೆ ಪೂಜೆ ಪಂಡ ಶಕ್ತಿದ ಪೂಜೆ ಭಕ್ತಿದ ಪೂಜೆ ಜಗತ್ತಿನ ಆ ದೇಶ ಬಣ್ಣ ತೂಲಿ ಆ ದೇಶದ ಆಂಜನಗಳು ಮಾತ್ರ ದೇವಿ ಭಾರತದ ಪೊಂಜನಗಳೇ ದೇವಿ ಆ ಪೊಂಜನಕಲ್ನ ಕೈಟ್ಟು ದೇವಿನ ಕೈಟ್ಟು ಶಸ್ತ್ರ ಇತ್ತನು ಅವು ಬಿಲ್ಲಿಪ್ಪು ಅಥವಾ ಈಟಿಪ್ಪು ಬರ್ಚಿಪ್ಪು ತಲ್ವಾರಿಪ್ಪು ಅಂಚಿನೇನು 11 ಜನ ಶಕ್ತಿ ದೇವತೆ ಲಕ್ಷಿ ಐಕೋದ್ಕರ ಹಿಂದೂ ಸಮಾಜ ಸಾವಿರ ವರ್ಷದ ಶಕ್ತಿದ ಆರಾಧನೆಯೇ ಬದುಕನೆ ನಾವು ಓದೊಂದು ಪಣಿಯಿತ್ತು ವ್ಯತ್ಯಾಸ ಅದು ಶಕ್ತಿನ ಬುಡಿಯೋಣ ಅವಾಗ ನಮ್ಮ ಸೋತು ಅಂಚಿನ ಬಾಬರಿ ನಮ್ಮ ದೇಶ ಮಿತ್ತ ಆಕ್ರಮಣ ಮಾಡ್ತಿದೆ ಭಾರಿ ಮಲ್ಲ ದೇವಸ್ಥಾನ ರಾಮನ ಕಾಲದ ಬುಕ್ಕ ಆರ್ನ ಮಗೆ ಖುಷಿ ಅವಲಂಜಿ ದೇವಸ್ಥಾನ ಕಟ್ಟಿ ದೇವಸ್ಥಾನ ಇಂಜನೆ ಲಕ್ಷಗಟ್ಟಲೆ ಜನ ಬರ್ಪನೆ ಸಾವಿರ ವರ್ಷ ಹೋಗ್ಬೇಕು ಅವು ಜೀರ್ಣ ಅಂಡೆ అయిన జీర్ణోద్ధార మల్పడు ಒಂದು ಪಿದಾಟ್ನೆ ಏರು ಪಿದಾಟ್ನೆ ಬಂಡ 2000 ವರ್ಷದ ಪಿರೌಡು ನಮ್ಮ ದೇಶದ ಭಾರಿ ಪರಾಕ್ರಮ ಇರೋ ರಾಜೆ ಚಕ್ರವರ್ತಿ ವಿಕ್ರಮಾದಿತ್ಯ ಆ ದಿವಸನ ಪುನಃ ನಿರ್ಮಾಣ ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವು. ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಪ್ರಭು ಶ್ರೀರಾಮಚಂದ್ರನನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಪರಂಗಿ ಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಈ ಒಂದು ಪುಣ್ಯದ ನೆಲದಲ್ಲಿ ಇವತ್ತಿನ ದಿವಸ ನಾನು ಇದ್ದೇನೆ. ಮೊದಲನೇದಾಗಿ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮೊಟ್ಟ ಮೊದಲನೇದಾಗಿ ನನ್ನ ಪ್ರೀತಿಯ ಮಂಗಳೂರು ಜನತೆ, ತುಳುನಾಡಿನ ಸಮಸ್ತ ಜನತೆ ಎಂಚ ಉಳ್ಳಾರು, ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಎಲ್ಲ
ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಇದೇ ರೀತಿ ಇರಬೇಕು. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ಪ್ರತಿನಿತ್ಯ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀನಿ. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರು, ನನ್ನ ತಂದೆಯವರು ಸಾಕಷ್ಟು ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಜೊತೆ ನಾನು ಕೂಡ ಹೆಜ್ಜೆಯನ್ನು ಹಾಕಿದ್ದೇನೆ. ಗುರುಗಳ ಜೊತೆ ನಾನು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಮಂಗಳೂರಿನಲ್ಲೂ ಕೂಡ ನಡೆಯುತ್ತೆ, ಉತ್ತರ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ. ಆದರೆ ಮಂಗಳೂರಿನ ಜನರನ್ನು ನೋಡ್ತಾ ಇದ್ದರೆ ಮಂಗಳೂರಿನ ಜನಕ್ಕೆ ವಯಸ್ಸೇ ಆಗಲ್ವೇನೋ, ಅಷ್ಟು ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ ಮಂಗಳೂರಿನ ಜನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ, ಆ ಒಂದು ಪ್ರೀತಿ ವಿಶ್ವಾಸ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇವತ್ತಿನ ದಿವಸ ವೇದಿಕೆ ಮೇಲೆ ಮೊದಲನೇದಾಗಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಡಾಕ್ಟರ್ ಪ್ರಭಾಕರ್ ಜಿ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಯಾಕೆ ಅಂತಂದರೆ ಅವರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತು, ಅವರ ಒಂದು ಭಾಷಣ, ಒಂದು ಕ್ರಿಯೆಯನ್ನು ನಾನು ನೋಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದೊಂದೇ, ಅವರು ನೋಡಲಿಕ್ಕೆ ಸ್ವಲ್ಪ ವಯಸ್ಸಾಗಿದ್ದಾರೇನೋ ಹೊರತಾಗಿ ಅವರಿಗೆ ವಯಸ್ಸಾಗಿಲ್ಲ, ಅವರು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತಲೇ ನಾನು ಹೇಳಬೇಕು. ಯಾಕೆ ಅಂತಂದರೆ ಅಷ್ಟು ಒಂದು ಶಕ್ತಿ ಹಿಂದುತ್ವದ ಬಗ್ಗೆ ಇರ್ತಕ್ಕಂಥದ್ದು. ಮತ್ತೊಂದು ವಿಚಾರ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹಾಗಾಗಿ ನನಗಂತೂ ಬಹಳ ತೃಪ್ತಿ ಇದೆ. ಅಯೋಧ್ಯ ಶ್ರೀರಾಮಚಂದ್ರ, ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯೂ ಆಗೋಯಿತು. ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಉದ್ಘಾಟನೆ ಆಯಿತು. ನಾವು ಎಷ್ಟು ಸಂಭ್ರಮದಿಂದ ಇದ್ದೆವೋ ಇವತ್ತಿನ ದಿವಸ ಇಲ್ಲಿ ರಾಮನ ಭಕ್ತ ಹನುಮ, ರಾಮನ ಬಂಟ ಹನುಮನ ಒಂದು ಮಂದಿರ ಉದ್ಘಾಟನೆ ಆಗಿದೆ. ನಾವೆಲ್ಲರೂ ಕೂಡ ಅಷ್ಟೇ ಸಂಭ್ರಮದಿಂದ ಈ ಒಂದು ವಿಚಾರವನ್ನು ಆಚರಣೆ ನಾವು ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅಯೋಧ್ಯ ಮಂದಿರದ ಉದ್ಘಾಟನೆಗೆ ಹೇಗೆ ನಾವೆಲ್ಲರೂ ಕೂಡ 500 ವರ್ಷಗಳ ಸತತ ಪ್ರಯತ್ನ, ಲಕ್ಷಾಂತರ ಜನರ ಬಲಿದಾನ ಆಗಿದೆಯೋ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಅಷ್ಟು ಪಣತೊಟ್ಟು ಶ್ರಮಿಸಿದ್ದೇವೆ. ಇನ್ನು ಮುಂದೆ ನಮ್ಮ ಭಾರತವನ್ನು ರಾಮರಾಜ್ಯ ಮಾಡಬೇಕು, ಶ್ರೀರಾಮನ ತತ್ವಗಳನ್ನು ನಮ್ಮ ಭಾರತದಲ್ಲಿ ನಾವು ತೊಗೊಂಡು ಬರಬೇಕು ಅಂತಂದರೆ ನಾವು ಅಷ್ಟೇ ಇನ್ನಷ್ಟು ಒಂದು ತೇಜಸ್ಸಿನಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ನಾವು ಹೋರಾಟವನ್ನು ಮಾಡ್ತೇವೆ. ಅದನ್ನು ಮಂಗಳೂರಿನಲ್ಲಿ ಇವತ್ತಿನ ದಿವಸ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಮೊದಲನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಾವು ಒಂದು ಪ್ರಾರಂಭ ಮಾಡ್ತಾ ಇರೋ ಕಾರಣದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಮಂಗಳೂರಿನಲ್ಲಿ ನಾನು ಪ್ರಾರಂಭದಲ್ಲೇ ಹೇಳ್ತೆ, ಮಂಗಳೂರಿನ ಜನಕ್ಕೆ ವಯಸ್ಸಾಗಿಲ್ಲ ಅಂತ, ವಯಸ್ಸಾಗೋದೇ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಯಾರನ್ನ ನೋಡಿದ್ರು ಹೆಂಗಾಗಿದ್ದೀರಿ. ಇವತ್ತಿನ ದಿವಸ ನಮ್ಮ ಧರ್ಮದ ಜಾಗೃತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಯೂತ್ಸ್ ಮುಂದೆ ಬರಬೇಕು, ನಾವು ಯಂಗ್ಸ್ಟರ್ಸ್ ಮುಂದೆ ಬರಬೇಕು. ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಬಹಳ ಇದೆ, ಆ ಶಕ್ತಿಯನ್ನು ನಾವು ಜೊತೆಲಿಟ್ಕೊಂಡು ನಾವು ಮುಂದೆ ಬರಬೇಕು. ಹಾಗಾಗಿ ಮಂಗಳೂರಿನ ಜನತೆ, ಯುವ ಪ್ರತಿಭೆಗಳು, ತಾವು ಯುವ ಜನಾಂಗ, ತಾವೆಲ್ಲರೂ ಕೂಡ ಏನೇನಿದ್ದೀರಿ, ತಮ್ಮೆಲ್ಲರಲ್ಲಿರ್ತಕ್ಕಂಥ ಶಕ್ತಿಯನ್ನು ನೋಡಿ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಒಂದೇ, ಇವತ್ತಿನಿಂದ ನಮ್ಮ ಪ್ರಭಾಕರ್ ಜೀರವರು ಹೇಳಿದ ಹಾಗೆ ನಮ್ಮ ತತ್ವಗಳನ್ನು ನಾವು ಬಿಡ್ತಕ್ಕಂಥದ್ದು ಬೇಡ. ಇಂಗ್ಲೀಷ್ ಪದಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ. ಮಮ್ಮಿ, ಡ್ಯಾಡಿ, ಮಿಸ್ಸಸ್ಸು, ಅದು ಇದು ಎಲ್ಲವನ್ನೂ ಕೂಡ ದೂರ ಮಾಡೋಣ. ನಮ್ಮ ಗ್ರಾಮೀಣವಾಗಿರ್ತಕ್ಕಂಥ, ದೈವಿಕವಾಗಿರ್ತಕ್ಕಂಥ ಪದಗಳ ಬಳಕೆಯನ್ನು ಮಾಡ್ತಾ ಶ್ರೀರಾಮನ ತತ್ವವನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪಾಲಿಸಲೇಬೇಕು. ಯಾಕೆ ಅಂತಂದರೆ ಒಂದಿಷ್ಟು ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ದಾರಿ ತಪ್ಪಿದ್ದೇವೆ, ಅದೆಲ್ಲವೂ ಕೂಡ ತೊಗೊಂಡು ಬಂದಿದ್ದೇವೆ. ಇನ್ನು ಮುಂದೇನಾದ್ರೂ ಕೂಡ ರಾಮ ಬಂದಾಯಿತು, ರಾಮನ ತತ್ವಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ರಾಮ ಬಂದಿರತಕ್ಕಂಥದ್ದಕ್ಕೆ ಮತ್ತಷ್ಟು ಮೆರುಗನ್ನು ಸೃಷ್ಟಿ ಮಾಡಬೇಕು. ನಮ್ಮ ಭಾರತವನ್ನು ರಾಮ ರಾಜ್ಯ ಮಾಡಬೇಕು. ಬೇರೆ ದೇಶದಲ್ಲಿರ್ತಕ್ಕಂಥವ್ರು ಭಾರತವನ್ನು ಹೀಯಾಳಿಸ್ತಾ ಇದ್ದಾರೆ, ಭಾರತಕ್ಕೆ ಕೈ ಎತ್ತಿ ಇವತ್ತಿಗೂ ಮುಗಿತಾ ಇದ್ದಾರೆ. ಇನ್ನು ಮುಂದಕ್ಕೆ ತಲೆ ಬಾಗಲೇಬೇಕು. ನಮ್ಮ ಭಾರತವನ್ನು ಅಷ್ಟರ ದೊಡ್ಡ ಮಟ್ಟದ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಸೇರಿ ತಗೊಂಡೋಗ್ಬೇಕು. ಶ್ರೀರಾಮಚಂದ್ರನ ಕೃಪವನ್ನು, ಶ್ರೀರಾಮಚಂದ್ರವನ್ನ ತತ್ವವನ್ನು ಇಡೀ ಭೂಮಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ನಾವು ತಿಳಿಸ್ಬೇಕು. ರಾಮನ ಕೃಪಾಶೀರ್ವಾದ ಮಂಗಳೂರಿನ ಜನತೆ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನು ಮೋಕಿಲೆ ಪರಂಗಿಪೇಟದ ಜನಕುಲಕ್ಕೆ ಇಂಚವುಲಾರು ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಇಡೀ ಭರತ ಕಂಡ ರಾಮರಾಜ್ಯವಾದ ಮೇಲೆ ಈ ನಿಮ್ಮ ಆನಂದ್ ಗುರುಜಿ ತುಳು ಮಾತಾಡದಿದ್ರೆ ಆಗುತ್ತಾ? ತುಳು ಮಾತಾಡಲೇಬೇಕು.
ಆ ತುಳು ಕಲಿಯುವಂತಹ ಒಂದೊಂದು ಪದದಲ್ಲೂ ಬಹಳಷ್ಟು ಜೀವಾಮೃತ ಇದೆ, ಅಮೃತ ಇದೆ, ಮಧು ಜೇನಿದೆ. ಹಾಗೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸುಂದರವಾದಂತಹ ಆಲಯ ಅರಮನೆ ಪ್ರತಿಷ್ಠಾಪನೆ ಆಯಿತು. ಇನ್ನು ರಾಮರಾಜ್ಯದ ಕನಸು ಒಂದು ನನಸಾಗಬೇಕಾಗಿದೆ. ಅಂತಹದ್ರಲ್ಲಿ ಭಾರತವನ್ನು ವಿಶ್ವಗುರುವಾಗಿ, ಇಡೀ ವಿಶ್ವವೇ ರಾಮರಾಜ್ಯವಾಗಿರ್ತಕ್ಕಂಥ, ರಾಮರಾಜ್ಯವಾಗುವಂಥ ಕನಸನ್ನು ಬಹುಶಃ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಜನ ಮೂರ್ಖರು ಬಿಟ್ಟರೆ ಇನ್ನೆಲ್ಲರೂ ಎದುರು ನೋಡ್ತಿದ್ದಾರೆ. ಯಾವಾಗುತ್ತೆ ವಿಶ್ವಗುರು, ಯಾವಾಗುತ್ತೆ ಇದು ರಾಮರಾಜ್ಯ ಅಂತ. ಇರಲಿ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಹಳ ತಡವಾಗಿ ಬಂದದ್ದಕ್ಕೆ ಮೊದಲು ತಮ್ಮೆಲ್ಲರಲ್ಲೂ ಒಂದು ಕ್ಷಮೆ ಯಾಚಿಸ್ತೀನಿ. ಆದರೂ ನಿಮ್ಮ ಈ ತಾಳ್ಮೆ ಇದೆಯಲ್ಲ, ನಿಮ್ಮ ಈ ತಾಳ್ಮೆಯನ್ನು ನೋಡಿದ್ರೆ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಹೇಳಿದ ಹಾಗೆ ಇಲ್ಲಿ ವಯಸ್ಸಾಗೋಲ್ಲ. ಯಾಕೆ ಅಂದರೆ ಸಮುದ್ರರಾಜನ ಸಾನ್ನಿಧ್ಯದಲ್ಲಿ ತಾವಿದ್ದೀರಿ. ಸಮುದ್ರರಾಜನ ಸಾನ್ನಿಧ್ಯ ಅಂದರೆ ಇದು ತಂದೆಯ ಆಸ್ಥಾನ ಅಂತ. ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ತಂದೆಯ ಮಾತನ್ನು ಕೇಳಿ 14 ವರ್ಷ ಕಾಲ ವನವಾಸಕ್ಕೆ ಹೊರಟರು. ಆತನ ಹೆಸರು ಚಿರುವಾಗಿ ನಿಂತ್ಕೊಳ್ತು. ಅದಕ್ಕೆ ತಂದೆಯ ಮಾರ್ಗದರ್ಶನ ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇಷ್ಟು ಜನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯ ರಾಜ್ಯದಾದ್ಯಂತ ಪ್ರವಾಸ ಮಾಡುವಾಗ ಪ್ರಭು ಶ್ರೀರಾಮಚಂದ್ರನ ಆಲಯಗಳನ್ನು ನಾನು ನೋಡಿದ್ದೇನೆ. ಹಾಗೆ ಎಷ್ಟೋ ಹನುಮ ಕ್ಷೇತ್ರಗಳನ್ನು ನೋಡಿದ್ದೇನೆ. ಮೊನ್ನೆಯಷ್ಟೇ ಕಿಷ್ಕಿಂದಾಗೆ ಹೋಗಿ ಹನುಮನ ಮೂಲ ಸಾನ್ನಿಧ್ಯ, ಹನುಮನ ಹುಟ್ಟಿದ ಸ್ಥಳ, ಅಲ್ಲೂ ಸಹಿತ ಆ ಬೆಟ್ಟವನ್ನು ಪರಿಕ್ರಮಿಸಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿದ್ದೇನೆ. ಆಗಲೂ ಹನುಮನ ಮುಖದಲ್ಲಿ ಏನೋ ಒಂದು ತರಹ ಆ ಮಂದಹಾಸ ಕಡಿಮೆನೇನೋ ಎಂಬಂಥ ರೀತಿ ಇತ್ತು. ಆದರೆ ಇಲ್ಲಿರುವಂಥ ವಿಜಯನಗರದ ಪರಂಗಿಪೇಟೆಯ ನನಗೆ ಯಾಕೋ ನಮ್ಮ ಪ್ರಭಾಕರ್ ಭಟ್ರು ಹೇಳಿದಾಗೆ ಈ ಪರಂಗಿಪೇಟೆ ಎಂಬತಕ್ಕಂಥ ಹೆಸರು ಆಡೋದೇ ಒಂಥರ ಭಾಳ ಬಾಧೆ ಆಗ್ತಾ ಇದೆ. ಈ ಪರಂಗಿ ಅನ್ನೋ ಹೆಸರು ಬ್ರಿಟಿಷರದ್ದು. ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೆಸರು ನಾಮಕರಣ ಆಗೋಗ್ಬಿಟ್ರೆ ಈ ಪ್ರಾಂತ್ಯ ಎಲ್ಲ ಸುಭಿಕ್ಷವಾಗುತ್ತೇನೋ ಎಂಬಂಥ ರೀತಿ ನನ್ನ ಮನಸ್ಸಲ್ಲಿದೆ. ಹಾಗೂ ಅದಕ್ಕೋಸ್ಕರ ಇದು ಹನುಮದ ರಾಜ್ಯವಾಗಿ, ಅದು ರಾಮರಾಜ್ಯ, ಇದು ಹನುಮ ರಾಜ್ಯವಾಗಲಿ. ಹನುಮನ ವಿಶೇಷವಾಗಿರ್ತಕ್ಕಂಥ ನಾಮ ಸಂಕೀರ್ತದೊಂದಿಗೆ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಇವತ್ತು ಕುಂಭಾಭಿಷೇಕ ನಡೀತಿರ್ತಕ್ಕಂಥ ಬ್ರಹ್ಮ ಕಳಶದ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಅತ್ತ ಗಣಪ, ಇತ್ತ ಗುರುಗಳು, ಮೂಲ ಸಾನ್ನಿಧ್ಯದಲ್ಲಿ ಹನುಮ. ಆ ಹನುಮನ ಮುಖ ನೋಡಿದಾಗ ಬಹಳ ಮಂದಹಾಸದಲ್ಲಿದ್ದಾನೆ, ನಗುಮುಖದಲ್ಲಿದ್ದಾನೆ. ತನ್ನ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನೇ ತುಂಬಿಕೊಂಡಿದ್ದಾನೆ. ತನ್ನ ರೋಮ ರೋಮದಲ್ಲೂ ರಾಮನಾಮವನ್ನು ತುಂಬಿಕೊಂಡು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಒಂದೇ ಮಾತಲ್ಲಿ ಹೇಳ್ತಿದ್ದಾನೆ, ನೀನು ರಾಮನಾಮವನ್ನು ಜಪಿಸು, ಇಂಥ ಒಂದು ಸುಂದರವಾದ ಆಸ್ಥಾನ ನಿನ್ನ ಹೃದಯ ಮಂದಿರದಲ್ಲಿ ನಾನೇ ಬಂದು ಕೂತ್ಕೊಳ್ತೀನಿ ಅಂತ. ಹಾಗಿರಬೇಕಾದ್ರೆ ನಾವು ನೀವೆಲ್ಲರೂ ಸಹಿತ ಹೀಗೆ ಕೈಕಟ್ಟಿ ಕೂತ್ರೆ ಇಲ್ಲಿ ಹನುಮ ಬರ್ತಾನ? ಹನುಮ ಪುನಃ ಹಿಮಾಲಯಕ್ಕೆ ಹೊರಟೋಗ್ತಾನೆ. ಎತ್ತಿ ನಿಮ್ಮ ಎರಡೂ ಕೈಗಳ ಮೇಲೆ, ಎರಡೂ ಕೈಗಳ ಮೇಲೆ ಕೆತ್ತಿ ಭಜನೆ ಮಾಡ್ತಾ ಚಪ್ಪಾಳೆಯನ್ನು ಬಾರಿಸಿದ್ರೆ ಘಟ ಸರ್ಪಗಳೆದ್ದು ಓಡಾಡಬೇಕಿಲ್ಲಿ. ನಾಗಕ್ಷೇತ್ರ, ನಾಗ ಬ್ರಹ್ಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಶ್ರೀರಾಮ ಮಂತ್ರವನ್ನು ನಿರಂತರ ಜಪ ಆಗಬೇಕು. ಆಗ ಗರ್ಭಗುಡಿಯಲ್ಲಿರ್ತಕ್ಕಂಥ ಹನುಮ ಎದ್ದು ಓಡೋಡಿ ಈ ವೇದಿಕೆಗೆ ಬರಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಸ್ವರ ಪರಂಗಿಪೇಟೆಗೆ ಮಾತ್ರ ಅಲ್ಲ, ಅಯೋಧ್ಯ ಕೇಳಿಸ್ಬೇಕು. ಇದೇ ಮಾತನ್ನು ನಾನು ಉತ್ತರ ಕರ್ನಾಟಕದಲ್ಲಿ ಹೇಳಿದರೆ ರೊಟ್ಟಿ ಬಡಿತಕ್ಕಂಥ ಕೈ, ಬಾರಿಸುವಂಥ ಚಪ್ಪಾಳೆ, ಕೂಗುವಂಥ ಧ್ವನಿ ಅಯೋಧ್ಯ ದಾಟಿ ಹೊರಗಡೆ ಹೊರಟೋಗ್ತಾ ಇತ್ತು. ಆದರೆ ಪರಂಗಿಪೇಟೆಯ ಈ ಮಂಗಳೂರಿನ ವಿಜಯನಗರದ ಪ್ರಾಂತ್ಯದಲ್ಲಿರ್ತಕ್ಕಂಥ ಹನುಮ ಪಕ್ಕದಲ್ಲಿದ್ದು ನಮ್ಮ ಸ್ವರವನ್ನು ಮೆತ್ತಗೆ ಮಾಡಿ ಚಪ್ಪಾಳೆನ ಬಾರಿಸ್ದಿರ ಈಗ ಯಾರು ಚಪ್ಪಾಳೆ ಬಾರಿಸೋದಿಲ್ಲ, ಯಾರ ಕೈ ಮೇಲೆತ್ತೋದಿಲ್ಲ. ಹನುಮ ರಾತ್ರಿ ಕನಸಿಗೆ ಬಂದು ಬಾಲದಲ್ಲಿ ಎರಡು ಬಿಟ್ಟ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಎತ್ತಿ ಕೈಗಳ ಮೇಲೆ ಬಾರಿಸಿ ಜೋರ ಚಪ್ಪಾಳೆ, ಹೇಳಿ ಮಂತ್ರವನ್ನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರ ಜಪಿ ಶ್ರೀರಾಮ ಜಯ ಜಯ ರಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ರಾಮ ಜಯ ಸೀತಾರಾಮ. ರಾಮ ಭಕ್ತ ಹನುಮಾನ್ ಕಿ. ರಾಮ ಭಕ್ತ ಹನುಮಾನ್ ಕಿ. ರಾಮ ಭಕ್ತ ಹನುಮಾನ್ ಕಿ. ತಪ್ಪು ನಿಮ್ಮದು ಯಾರ್ದೂ ಅಲ್ಲ. ಸತತವಾಗಿ 4-5 ದಿವಸಗಳಿಂದ ಒಟ್ಟಿಗೆ ಕಾರ್ಯಕ್ರಮ, ನಿತ್ಯ ಅನ್ನದಾಸೋಹ. ತಾಯಿ ಅನ್ನಪೂರ್ಣೇಶ್ವರಿ ಹೇಗೆ ಹರಿದು ಬರ್ತಿದ್ದಾಳೋ ಇಲ್ಲಿಗೆ ಗೊತ್ತಿಲ್ಲ. ಪ್ರತಿನಿತ್ಯ ಅನ್ನದಾಸೋಹದ ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಗೆ ಪೂಜೆ, ಲಕ್ಷಣವಾಗಿರ್ತಕ್ಕಂಥ ಪಕ್ವಾನ್ನ. ಪಕ್ವಾನ್ನ ಅಂದರೆ ಅರ್ಥ ಆಗತ್ತಾ? ಒಳ್ಳೆ ರಸಭರಿತವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಅದನ್ನು ಪಕ್ವಾನ್ನ ಅಂತ ಹೇಳ್ತಾರೆ. ಅಂತಹ ಪಕ್ವಾನ್ನದ ಮಹಾನೈವೇದ್ಯವನ್ನು ಪ್ರತಿನಿತ್ಯ ಪ್ರಸಾದ ರೂಪದಲ್ಲಿ ಭಜಿಸ್ತಾ ಇರೋದ್ರಿಂದ ನಿಮ್ಮ ಸ್ವರ ಕಟ್ಕೊಂಡಂಗಾಗಿದೆ. ಇಲ್ಲಾಂದರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಭಾಗದ ಜನ ನಿಮ್ಮ ಧ್ವನಿ ಬಹಳ ಅದ್ಧೂರಿಯುತವಾಗಿರ್ತಾ ಇತ್ತು. ಹೇಳಿ, ಬೋಲೋ ಶ್ರೀ ರಾಮಚಂದ್ರ ಭಕ್ತ ಹನುಮಾನ್ ಕಿ. ಬೋಲೋ ರಾಮ ಭಕ್ತ ಹನುಮಾನ್ ಕಿ. ನೋಡಿ, ಇಲ್ಲಿ ನಮ್ಮ ಪ್ರಭಾಕರ್ ಭಟ್ರು ಏನು ಹೇಳ್ತಿದ್ದಾರೆ, ನಮ್ಮ ಭಾಗದಲ್ಲಿ ಸ್ವಲ್ಪ ತುಪ್ಪಕ್ಕೆ ಕೊರತೆ ಆಗ್ತಿದೆ, ನೀಚರು ರಾಕ್ಷಸರು ದನಗಳನ್ನು ಹಸುಗಳನ್ನು ಹೊಡೆದು ತಿಂತಾ ಇದ್ದಾರೆ, ಅದಕ್ಕೋಸ್ಕರ ಅವರ ಧ್ವನಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯೋಚನೆ ಮಾಡಬೇಕಲ್ವಾ? ವಿಶ್ವಮಾತೆ ಗೋಮಾತೆ ಆಗಬೇಕಾದ್ರೆ ಪ್ರತಿಯೊಬ್ಬ ರೈತ ಬಾಂಧವರು, ಪ್ರತಿಯೊಬ್ಬರ ಮನೆಗೆ ಇರ್ತಕ್ಕಂಥ ನಮ್ಮ ದನಗಳನ್ನು ಗೋವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ಎಲ್ಲಾಗುತ್ತೋ ಅಲ್ಲೇ ವಿಶ್ವಗುರು ಆಗ್ತಕ್ಕಂಥದ್ದು, ರಾಮರಾಜ್ಯವಾಗ್ತಕ್ಕಂಥದ್ದು. ಇದಕ್ಕಾಗಿ ನಾವು ನೀವು ಪಣ ತೊಟ್ಟರೆ ಮಾತ್ರ ಸಾಧ್ಯ ಗೋ ಸಂರಕ್ಷಣೆ ಆಗ್ತಕ್ಕಂತಹದ್ದು. ವಿಶ್ವಮಾತೆ ಗೋಮಾತೆಗೊಂದು ಜೈಕಾರವನ್ನು ಹೇಳಿ, ಶ್ರೀ ರಾಮ ಭಕ್ತ ಹನುಮಾನ್ಗೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ. ಸಾಕಷ್ಟು ಜನ ಗಣ್ಯರನ್ನು ವೇದಿಕೆಯಲ್ಲಿ ಕೂಡಿಸಿ ಮುತ್ತು ರತ್ನಗಳಿರ್ತಕ್ಕಂತಹ ಈ ಸಾನ್ನಿಧ್ಯದಲ್ಲಿ ಈ ನಿಮ್ಮ ಆನಂದ್ ಗುರುಜಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಲ್ಲ, ಈ ಭಾಗದ ಜನತೆಗೆ ಯಾವತ್ತೂ ಆನಂದ್ ಗುರುಜಿಗೂ ಆನಂದ, ಆನಂದ್ ಗುರುಜಿ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ಪ್ರಭಾಕರ್ಜಿಯವ್ರಿಗೂ ಆನಂದ, ಹಾಗೆ ನಮ್ಮ ಕೃಷ್ಣ ಪಲೆಮಾರವರು ಮಾಜಿ ಸಚಿವರು ಗೊತ್ತು ನನಗೆ, ನಾನು ನೋಡಿದ್ದೀನಿ. ಆದರೆ ಎಷ್ಟೇ ಆದರೂ ಅವರ ಮುಖದ ಮಂದಹಾಸ ಇದೆಯಲ್ಲ, ಅದೆಲ್ಲವನ್ನೂ ಹೇಳುತ್ತೆ. ಕೆಲವರು ಮಾತಾಡಬೇಕಾದ್ದಿಲ್ಲ, ಆ ಮಾತೆಲ್ಲವನ್ನು ಸಹಿತ ತಮ್ಮ ಮುಖದಲ್ಲಿ ತೋರಿಸ್ಬಿಡ್ತಾರೆ. ಹಾಗೆ ನಮ್ಮ ಪದಗಳಲ್ಲಿ ಒಂದಷ್ಟು ಪದಗಳನ್ನು ಬದಲಾಯಿಸ್ಕೋಬೇಕು ಎಂಬತಕ್ಕಂಥ ಧ್ವನಿ ನಿಜಕ್ಕೂ ಬಹಳ ಚೆನ್ನಾಗಿದೆ. ಅಂತಹ ಅರ್ಥಗರ್ಭಿತವಾದಂತಹ ವಯಸ್ಸಲ್ಲಿ ಏನೇ ವಯಸ್ಸಾದರೂ ಸಹಿತ ನನ್ನೊಳಗಿರುವಂಥ ಕಿಚ್ಚಿಗೆ, ನನ್ನೊಳಗಿರತಕ್ಕಂಥ ಧ್ವನಿಗೆ ಅದು ವಯಸ್ಸಲ್ಲ, ಇದು ರಾಮರಾಜ್ಯದ ಕಲ್ಪನೆ ಅಂತ ಹೇಳಿ ರಾಮರಾಜ್ಯದ ಬಗ್ಗೆ ಮಾತಾಡ್ತಿರ್ತಕ್ಕಂತಹ ಇಲ್ಲಿನ ಒಂದೊಂದು ಧ್ವನಿಯ ಒಂದೊಂದು ಮಾತು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದು ನನಗೆ ಬಹಳ ಹೃದಯ ಮುಟ್ಟುವಂಥದ್ದಾಗಿದೆ. ಈ ಸುಂದರ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಹಿರಿಯರು ಗಣ್ಯರು ಎಲ್ಲರೂ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೂ ಈ ದೇವಾಲಯದ ಕಲ್ಪನೆಯನ್ನು ಕಟ್ಟಿಕೊಂಡು ಅಂದು ಪುಟ್ಟದಾದಂಥ ಆಲಯ, ಒಂದು ಗರಡಿ ಮನೆ, ಒಂದು ವ್ಯಾಯಾಮ ಶಾಲೆ, ಇವತ್ತು ಇಂತಹ ಒಂದು ಬೃಹತ್ ಮಟ್ಟದ ಆಲಯ ಆಗಬೇಕಂದ್ರೆ ಇದು ಸಾಮಾನ್ಯವಲ್ಲ. ಇಲ್ಲಿ ಪಣದೊಟ್ಟು ನಿಲ್ಲುವಂತಹವರು, ಒಂದು ಸರಿಯಾದ ರೀತಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರು, ಜವಾಬ್ದಾರಿಯನ್ನು ಹೊರತಕ್ಕಂಥವರು ಬಹಳ ಮುಖ್ಯವಾಗಿರ್ತಕ್ಕಂಥವರಾಗಿರ್ತಾರೆ. ಹಾಗಾಗಿ ಇಷ್ಟು ಜನ ಅನ್ನದಾಸೋಹವನ್ನು ಮಾಡಿ ಎಲ್ಲರಿಗೂ ಅನ್ನಪ್ರಸಾದವನ್ನು ಕೊಡುವಂತಹ ಅನ್ನಬ್ರಹ್ಮಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಶುರಾಮ ನಿಂತಿರ್ತಕ್ಕಂಥ ಈ ಸಾನ್ನಿಧ್ಯ, ಎಲ್ಲರ ಋಣಬಾಧೆಗಳು ದೂರ ಆಗುವಂಥ ಸಮುದ್ರ ಕಡಲ ತೀರದಲ್ಲಿರ್ತಕ್ಕಂಥ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ, ಪುಣ್ಯವಂತರಿದ್ದೀರಿ. ಇಂತಹದ್ರಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಅತ್ತ ಪ್ರತಿಷ್ಠಾಪನೆ ರಾಮಂದಾಯಿತು, ಇತ್ತ ಹನುಮನ ಪ್ರತಿಷ್ಠೆ ಆಯಿತು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ರಾಮರಾಜ್ಯದಲ್ಲಿ ರಾಮದೇವರು ರಾಜ್ಯವನ್ನು ಆಳುವಂಥ ಪ್ರಭು ಆದ ಮೇಲೆ ಹನುಮನಿಗೆ ಒಂದು ಸಾನ್ನಿಧ್ಯ ಸಿಕ್ಕಂಥ ಮೊದಲನೇ ಸ್ಥಳ, ಇಡೀ ರಾಜ್ಯ ದೇಶ ನನಗೆ ತಿಳಿದ ಮಟ್ಟಿಗೆ ಬಂದ ಮೊದಲನೇ ಇನ್ವಿಟೇಷನ್ನು ಈ ಪರಂಗಿಪೇಟೆಯಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯದ ಕರೆಯೋಲೆ. ಹಾಗಾಗಿ ಇದು ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂದರೆ, ಅತ್ತ ರಾಮ ಇತ್ತ ಹನುಮ, ಅತ್ತ ರಾಮ ಇತ್ತ ಹನುಮ,
ಈ ಹನುಮ ರಾಮರ ಮಧ್ಯದಲ್ಲಿರ್ತಕ್ಕಂಥ ನಾವು ನೀವೇ ಧನ್ಯರಾಗಿದ್ದೇವೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು. ಈ ಸಾನ್ನಿಧ್ಯದಲ್ಲಿ ಕೂತು ಭಗವಂತನ ದರ್ಶನ ಮಾಡ್ತಿರ್ತಕ್ಕಂಥ ಸಂತೋಷ ನಮಗೆ ಬಹಳಷ್ಟು ಇದೆ. ಹಾಗೆ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಧರ್ಮ ಸಂಸ್ಕೃತಿ ಸಂಪ್ರದಾಯ ಯಾರು ಯಾವತ್ತಿನ ದಿವಸ ತಮ್ಮ ಮನೆ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠವನ್ನು ಸರಿಯಾಗಿ ಹೇಳ್ಕೊಡ್ತಿರೋ ಆವಾಗಷ್ಟೇ ಅದು ರಾಮರಾಜ್ಯವಾಗುತ್ತೆ ಅಂತ. ಆ ಸಂಸ್ಕಾರದ ಪಾಠವನ್ನು ಹೇಳುವ ಗುಣ ಮನೆಗೆ ಮೊದಲು ತಾಯಿಗಾಗಬೇಕು. ತಾಯಿಯೇ ಮೊದಲ ಗುರು. ತಾಯಿಯೇ ಮೊದಲ ಗುರು ಆಗಿ ಮಕ್ಕಳನ್ನು ಸರಿಯಾದ ದಾರಿಗೆ ತಗೊಂಬಂದರೆ ಮಾತ್ರ ಅದು ಸಾಬೀತಾಗತ್ತೆ. ಎರಡನೇದು ತಂದೆಯ ಜವಾಬ್ದಾರಿ ಏನು? ಬೆಳಗ್ಗೆ ಎದ್ದರೆ ಸಂಜೆವರೆಗೂ ದುಡಿದು ತನ್ನ ಮಕ್ಕಳ ಒಂದು ಸುಧಾರಣೆಗೋಸ್ಕರ ಪಣದೊಟ್ಟು ನಿಲ್ಲುವಂತಹ ಅವನು ತಂದೆ ಆಗ್ತಾನೆ. ಆ ತಂದೆಯ ಕರ್ತವ್ಯವನ್ನು, ತಂದೆಯ ಕಾಯಕವನ್ನು ತಿಳಿ ಹೇಳಬೇಕಾದ್ದು ಮನೆಗಿರ್ತಕ್ಕಂಥ ತಾಯಿ ನಿಮ್ಮದೇ ಕರ್ತವ್ಯ. ಹೆಣ್ಣು ಮನೆಯ ಕಣ್ಣು. ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದರು ಸಹಿತ ಮನೆಯಿಂದ ಆಚೆಗೆ ಹೋಗಿ ದುಡ್ಕೊಂಡು ಬರತಕ್ಕಂಥ ನಿಮ್ಮ ಯಜಮಾನರು, ನಿಮ್ಮ ಪತಿದೇವರ ಬಗ್ಗೆ ನಿಮ್ಮ ಮಕ್ಕಳಿಗೆ ಮೊದಲು ಪಾಠ ಹೇಳಬೇಕು. ನಿಮ್ಮಪ್ಪ ಇಷ್ಟು ಕಷ್ಟಪಡ್ತಾರೆ, ಇಷ್ಟು ಕಷ್ಟಪಟ್ಟು ಅನ್ನ ತರ್ತಿದ್ದಾರೆ, ಆ ಅನ್ನದಗಳ ಬೆಲೆನ ನಾವು ಉಳಿಸಬೇಕಾಗಿದೆ ಅಂತಕ್ಕಂಥದ್ರ ನೀತಿ ಪಾಠವನ್ನು ಮನೆ ಮಕ್ಕಳಿಗೆ ಹೇಳ್ತಿದ್ರೆ. ಮೊನ್ನೆಯಷ್ಟೇ ನಾನು ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಹೋಗಬೇಕಾದ್ರೆ ನನ್ನ ಕೈಲೂ ಒಂದು ಮೊಬೈಲು. ನಾನು ಮಾಧ್ಯಮದಲ್ಲಿ ಕೂತು ಹೇಳ್ತೀನಿ ಮೊಬೈಲ್ ದೂರ ಇಡಿ ಅಂತ. ಆದರೆ ಹಾಳಾದ ಮೊಬೈಲು ನನ್ನ ಕೈಲೂ ಇರುತ್ತಲ್ಲ, ಇದ್ದಾಗ ನಾನು ತಿರುಗಿಸ್ತಾ ಇದ್ದೆ. ಮೊಬೈಲ್ ತಿರುಗಿಸುವಾಗ ಒಂದು ಚಿಕ್ಕದಾದಂಥ ಒಂದು ಸನ್ನಿವೇಶ ನನ್ನ ಕಣ್ಣು ಬಿತ್ತದು. ಬಹುಶಃ ಈ ಸನ್ನಿವೇಶ ಇದು ಯಾವ ಕಡೆದು ಎಲ್ಲಿಂದು ಅಂತಕ್ಕಂಥ ಪೂರ್ವಭಾವಿ ನಂಗೆ ಸಿಗಲಿಲ್ಲ. ಅದು ಸಿಕ್ಕಿದರೆ ಆ ಜಾಗಕ್ಕೆ ನಾನೇ ಹೋಗ್ತಿದ್ದೆ. ಆ ಸಿಕ್ಕಿರತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಡ್ತಿದ್ದೀನಿ. ಹಾಗೆ ಈ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದಿರಿಗೂ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಮತ್ತೊಮ್ಮೆ ಶುಭ ಕೋರ್ತಾ, ನಡೆದಂಥ ಕತೆ ಒಂದು ಸ್ಟೇಷನ್ ಮುಂದುಗಡೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಒಂದು ಕಡೆ, ಅದೇ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತೊಂದು ಕಡೆ, ಎರಡು ಧರ್ಮಗಳ ಮಧ್ಯದಲ್ಲಿ ನಡೆದಂಥ ಈ ಚಿಕ್ಕ ಕತೆ. ಅದರ ಮುಂದೆ ನ್ಯಾಯವನ್ನು ಹೇಳಿ ಅದನ್ನು ಸರಿಪಡಿಸ್ತೀನಿ ಅಂತ ನಿಂತಿರ್ತಕ್ಕಂಥ ಆ ಠಾಣಾಧಿಕಾರಿ ಹೇಳ್ತಿದ್ದಾರೆ, ನೋಡಮ್ಮ, ನಿನಗೆ ಬಂಧನ ಇಲ್ಲ, ನಿನಗೆ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೆಜ್ಜೆ ಇಡ್ತಾ ಇದೆಯಾ, ಜನ್ಮ ಕೊಟ್ಟ ತಂದೆ ತಾಯಿ ಅವ್ರನ್ನ ಬಿಟ್ಟು ಈ ಕಡೆ ಹೋಗ್ತಾ ಇದೆಯಾ, ನಾವು ಯಾರೂ ನೀನು ಬಲವಂತ ಮಾಡ್ತಿಲ್ಲ, ನಿಮ್ಮಪ್ಪನ ಬೆವರಿನ ಅಂಶ, ನಿಮ್ಮ ಮನೆ, ನಿಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ, ನೀನೊಂದು ಹೆಣ್ಣು, ನಿನಗೆ ಜನ್ಮ ಕೊಟ್ಟಿರೋದು ಹೆಣ್ಣು ತಾಯಿ, ನಿಮ್ಮಮ್ಮನ ಮೈ ಮೇಲೆ ಹರ್ಕೊಂಬಂದಿರೋ ಸೀರೆ ಉಟ್ಕೊಂಡಿದ್ದಾಳೆ, ಆದರೆ ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ಯಾ. ಅರ್ಥ ಮಾಡ್ಕೊಳ್ಳಿ ಒಂದೊಂದು ಪದವನ್ನು. ನೀನು ಒಳ್ಳೆ ಬಟ್ಟೆ ಹಾಕಿದ್ಯಾ, ನಿಮ್ಮಮ್ಮನ ಎದೆ ಮೇಲೆ ಹರಿದಿರ್ತಕ್ಕಂಥ ಸೀರೆ ಇದೆ, ಅದು ನಾವು ನೋಡ್ತಾ ಇದ್ದೀವಿ. ಅಂತಹ ಸಂಕಷ್ಟ ಇದ್ದರೂ ಸಹಿತ ನನ್ನ ಮಗು ಅಂತ ಜೋಪಾನ ಮಾಡಿ ಅಂಗಲಾಚ್ಕೊಂಡು ಬೇಡ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಅವ್ರ ಪಕ್ಕಕ್ಕೆ ಹೋಗ್ತೀಯೋ, ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಇವತ್ತಿನ ಒಂದು ಹೊಸ ಹುಮ್ಮಸ್ಸು, ಆಸೆ, ಆಕಾಂಕ್ಷೆಯಿಂದ ಬೇಡವಾದಂತಹ ಅಭಿರುಚಿಯನ್ನು ತೋರಿಸಿ ನಿನ್ನ ದಾರಿ ತಪ್ಪಿಸುವಂತಹದ್ದು, ಅಥವಾ ನಿನಗಿದೇ ಒಂದು ಬದುಕು ಅಂತ ಬೇಕಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಮುಂದೆ ನ್ಯಾಯಕ್ಕಾಗಿ ಬಂದು ನಿಂತಿದ್ಯೋ, ಈ ಮಾರ್ಗವಾಗಿ ನಡೀತೀಯೋ, ಇದು ನಿನಗೆ ಬಿಟ್ಟು ವಿಚಾರ. ಹೀಗೆ ಹೇಳಿ ಒಂದು ಠಾಣಾಧಿಕಾರಿ, ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ ನಿಂತ್ಕೊಂಡು ಕೇಳಿದ್ದಾನೆ. ಆ ಜನ್ಮ ಕೊಟ್ಟ ತಾಯಿ ತನ್ನ ಸೆರೆಗುಡ್ತಾ ಇದ್ದಾಳೆ. ಬಾಮ್ಮ, ಅಪ್ಪ ಕಷ್ಟಪಟ್ಟಿದ್ದಾರೆ, ಬರಲಿಲ್ಲ. ತಂದೆ ಉದ್ದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ, ಕಾಲಿಗೆ ಬಿದ್ದ ಮಗಳಿಗೆ, ಬಾರೆ ಬ್ಯಾಡ್ವೆ, ಹೋಗಬೇಡಮ್ಮ, ತುಂಬ ಕಷ್ಟಪಟ್ಟು ಸಾಕಿದ್ದೀನಿ, ನಿನ್ನ ವಿದ್ಯಾಭ್ಯಾಸ ಭಾಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ, ನಿನಗೆ ಎಂಥ ಗಂಡು ಬೇಕು ಅಂತದನ್ನು ನಾನು ನೋಡಿ ಮದುವೆ ಮಾಡ್ತೇನೆ, ಬೇಡಮ್ಮ, ಧರ್ಮ ಅಲ್ಲದ ಧರ್ಮ, ಕಾಲಿಡಬೇಡ. ಹೇಳಿಲ್ಲ ಹುಡುಗಿ, ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ಲು. ಆ ತಲೆ ಬಗ್ಗಿಸಿ ನಿಂತಾಗ ಮತ್ತೊಂದು ಸತಿ ಆ ತಾಯಿ ದೂರದಲ್ಲಿ ಸೈಗೆ ಮಾಡ್ತಾ ಇದ್ದಾಳೆ. ಅದನ್ನು ನೋಡಿ ಇಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟ್ರು, ಮಾತಾಡಬಾರ್ದು, ಸುಮ್ಮನೆ ನಿಂತ್ಕೊಳ್ಳಿ. ಯಾಕೆಂದರೆ ತೀರ್ಮಾನ ಅವಳದಲ್ವ, ವಯಸ್ಸಿಗೆ ಬಂದ್ಬಿಟ್ಟಿದ್ದಾಳಲ್ಲ. ಆ ವಯಸ್ಸಿಗೆ ಬಂದು ತನ್ನ ಬದುಕನ್ನು ಹೇಗೆ ನಡೆಸ್ಕೋಬೇಕು ಅಂತಕ್ಕಂಥದ್ರ ಅರಿವಿದೆ ಅಂತ ತಿಳಿದು ಹೋಗ್ತಾ ಇದ್ದಾಳೆ. ಮುಂದೆ ದೊಡ್ಡದಾದಂಥ ಒಂದು ಪ್ರಪಾತಕ್ಕೆ ಬಿದ್ದು ಹೋಗ್ತಿದ್ದೀನಿ ಅಂತಕ್ಕಂಥದ್ರ ಜ್ಞಾನ ಇಲ್ಲ. ತಂದೆ ತಾಯಿ ಇಬ್ಬರು ಅಲ್ಲಿ ನಿಂತ್ಕೊಂಡು, ಆತ ಶರ್ಟ್ ಹಿಂಗೆ ಅನ್ನೋದು, ಅವರಮ್ಮ ಸೆರೆಗೆ ಹೀಗೆ ಅನ್ನೋದು. ಈ ಕಡೆ ಹುಡುಗನ ತಂದೆ ತಾಯಿ,
ಅವರ ನಗುಮುಖ ಹೇಗಿದ್ರು ಇವಳು ಕುರಿ ಆಗಿಬಿಟ್ಟಿದ್ದಾಳೆ, ಇವಳು ರೆಡಿಯಾಗಿದ್ದಾಳೆ, ನಾಳೆ ನಾಳದ್ದು 2 ದಿವಸ ಬಂದ ತಲೆ ಹೊಡಿತೀನಿ ನಾನು. ಮದ, ಆ ಮದದಲ್ಲಿ ನಗುಮುಖದಲ್ಲಿದ್ದಾರೆ. ಅಂಗಲಾಚ್ತಾರೆ ಅವರ ಅಪ್ಪ ಅಮ್ಮ, ಬೆಲಾಡ್ತಾರೆ ಅವರು. ಒಬ್ಬಳೇ ಮಗಳು. ಆದರೆ ಸಬ್ ಇನ್ಸ್ಪೆಕ್ಟ್ರು ಒಂದು ಸತಿ ಕಣ್ಣು ಬಿಟ್ಟರೆ ಅವರಲ್ಲಿ ಸೈಲೆಂಟಾಗಿ ನಿಂತ್ಕೋತಾರೆ. ಏನೋ ಬರ್ತಾಳೇನೋ ಬರಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಅಂದರು, ಏನಮ್ಮ ನನ್ನ ಬೇರೆ ಸಮಯ ಇದೆ, ನಿನ್ನ ತೀರ್ಮಾನ ಏನು? ನಾನು ಮಾಡಿದ್ರೆ ತೀರ್ಮಾನ ತಪ್ಪಾಗತ್ತೆ, ನೀನೇ ತೀರ್ಮಾನ ಮಾಡು, ನಿಂದೇನು ಕತೆ ಅಂದರೆ ಸೀದಾ ಬಂದು ಮೊನ್ನೆ ಆಸೆ ತೋರಿಸಿ ಚಾಕ್ಲೇಟು ಪಪ್ಪರ್ಮೆಂಟು ಐಸ್ ಕ್ರೀಮ್ನಲ್ಲಿ ಮದ ಬರೋ ಥರ ವಸ್ತು ಸೇರಿಸಿ ನಿನ್ನ ದೇಹಕ್ಕೆ ಬೇಡವಾದಂಥ ಒಂದಷ್ಟು ಸುಖ ಸಂತೋಷವನ್ನು ತೋರಿಸಿ ಇದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಇದು ಅದ್ಭುತವಾದಂಥ ಸುಖ ಅಂತ ತೋರಿಸಿರ್ತಕ್ಕಂಥ ಆ ಹುಡುಗನ ಎದೆ ಮೇಲೆ ತಲೆ ಇಟ್ಟು ಮಲಗಿಬಿಟ್ಲು. 1ನೇ ಮಾತಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿ ಅಲ್ಲೇ ಕುಸಿದು ಬಿದ್ದರು. ಅವ್ರ ತಂದೆ ಅಲ್ಲೇ ಕುಸಿದು ಬಿದ್ದರು, ಕಣ್ಣೀರು ಹಾಕಿದ್ರು. ಸಬ್ ಇನ್ಸ್ಪೆಕ್ಟ್ರು ಏನೂ ಮಾತಾಡಲಿಲ್ಲ, ತಲೆ ಬಗ್ಸಿ ನಿಂತ್ಕೊಂಡ. ಸ್ವಾಮಿ, ನೀವು ಜನ್ಮ ಕೊಟ್ಟು ಬೆಳೆಸಿರ್ತಕ್ಕಂಥ ರೀತಿ ಹೀಗಿದೆ, ಅದಕ್ಕಾಗಿ ನಿಮ್ಮ ಮಗಳು ಇವತ್ತು ಧರ್ಮ ದಾಟ್ಕೊಂಡು ಅಧರ್ಮಕ್ಕೆ ಕಾಲಿಟ್ಟುಬಿಟ್ಟಿದ್ದಾಳೆ, ನಮ್ಮ ಕೈಲಿಲ್ಲ ಸ್ವಾಮಿ ಇದು ಅಂದರು. ಏನು ಮಾಡಬೇಕಿವೀಗ? ಪಾಪ ತಾಯಿ ತಂದೆ ಇಬ್ಬರು ಸಹಿತ ತಲೆ ಬಗ್ಗಿಸ್ಕೊಂಡು ಏನೂ ಮಾತಾಡ್ದಿರ 2 ಹೆಜ್ಜೆ ಹಾಗೇ ನಡೆದು ಮನೆಗೆ ಹೋಗಿ ಒಂದು ಬಕೆಟ್ ನೀರು ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರು. ಇವತ್ತಿಗೆ ನನ್ನ ಮಗಳು ನನ್ನಿಂದ ದೂರ ಆಗೋಗ್ಬಿಟ್ಲು, ನನ್ನ ಪ್ರಪಂಚ ಹೋಯಿತು ಅಂತ. ಇಂತಹ ಪರಿಸ್ಥಿತಿಗಳು ಇವತ್ತು ಇಡೀ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇವತ್ತು ತುಂಬ ಜನ ಹೆಣ್ಣುಮಕ್ಕಳು ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಇವತ್ತು ಧರ್ಮದಲ್ಲಿ ಇರ್ತಕ್ಕಂಥ ಧರ್ಮದಿಂದ ಹೊರದು ಇನ್ನೊಂದು ಧರ್ಮಕ್ಕೆ ಕಾಲಿಡ್ತಿರ್ತಕ್ಕಂಥದ್ದು ಆ ಮುಂಚೂಣಿಯಲ್ಲಿರ್ತಕ್ಕಂಥ ಲೀಸ್ಟ್ ನೋಡಿದ್ರೆ ಬರೀ ಹೆಣ್ಣುಮಕ್ಕಳದೇ ಇದೆ. ಅರ್ಥ ಮಾಡ್ಕೊಳ್ಳಿ. ಇನ್ನಾದರೂ ನಮ್ಮ ಮನೆ ಮಕ್ಕಳಿಗೆ ನಾವು ಸರಿಯಾದಂಥ ಪಾಠ ಪ್ರವಚನ ಮಾಡಿದ್ರೆ ಇದ್ದರೆ ನಾಳೆ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಅಲ್ಲಿ ಆ ತಂದೆ ತಾಯಿ ಕಣ್ಣೀರು ಹಾಕಿದ್ರಲ್ಲ ಅದೇ ಥರ ಕಣ್ಣೀರನ್ನು ನಾವು ಹಾಕಬೇಕಾಗತ್ತೆ. ಹಾಗಾಗಿ ಈ ಭಾಗದ ಪ್ರತಿಯೊಬ್ಬ ತಂದೆ ತಾಯಿಯಲ್ಲೂ ನಾವು ಕೈ ಮುಗಿದು ಕೇಳೋದು ಇಷ್ಟೇ. ಮೊದಲು ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಇದೆ, ಆ ಸಂಸ್ಕಾರದ ಪಾಠ ಬೇಕು. ಮನೆಯಲ್ಲಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿ ನಮ್ಮ ರಾಯರು ಒಂದು ಶಾಲೆ ನಡೆಸ್ತಿದ್ದಾರೆ ಅಂತ ನಮ್ಮ ಪ್ರಿಯ ಬಂದಾಗೆಲ್ಲ ಆಶ್ರಮಕ್ಕೆ ಬಂದಾಗೆಲ್ಲ ಹೇಳೋಳು, ನೀವು ಒಂದ್ಸತಿ ಆ ಶಾಲೆಗೆ ಬರಬೇಕು, ಒಂದ್ಸತಿ ಶಾಲೆಗೆ ಬರಬೇಕು ಅಂತ. ಆಕೆ ಬರಬೇಕು ಅಂದಾಗೆಲ್ಲ ನಾನು ಯೂಟ್ಯೂಬಲ್ಲಿ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಈ ಶಾಲೆಯ ಪೂರ್ವಾಪರ ಇತಿಹಾಸ ಹೇಗಿದೆ ಅಂತ. ಆದರೆ ಅಲ್ಲಿನ ಸಂಸ್ಕಾರದ ಪಾಠ, ಭಜನೆ, ಪ್ರವಚನ ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ. ನಾನು ಆಗಲೇ ಬಂದ ತಕ್ಷಣ ತುಂಬ ವಯಸ್ಸಾಗಿರ್ತಕ್ಕಂಥ ಹಿರಿಯರು ರಾಮ್ ಭಜನೆ ಮಾಡ್ತಾಯಿದ್ರು ಇಲ್ಲಿ. ನನಗನ್ನಿಸ್ತು, ಸುಮ್ಮನೆ ನನ್ನ ಸಮಯ ಅಲ್ಲಿ ವೇಸ್ಟ್ ಮಾಡಿಬಿಟ್ರಲ್ಲ, ಸೀದಾ ಕರ್ಕೊಂಬಂದು ನನ್ನ ವೇದಿಕೆ ಬಿಟ್ಬಿಟ್ಟಿದ್ರೆ ಅವ್ರ ಜೊತೆ ನಾನು 2 ಹೆಜ್ಜೆ ಹಾಕ್ಬಿಟ್ಟು ಒಂದು ಭಜನೆ ಮಾಡ್ತಾಯಿದ್ದೆ. ಇದಕ್ಕಿನ್ನ ಪುಣ್ಯದ ಕೆಲಸ ಏನಿದೆ? ನಿಜಕ್ಕೂ ಇಂತಹ ಭಜನೆ, ಇಂತಹ ಒಂದು ಸಂಸ್ಕಾರ, ಈ ಕೇಸರಿ ಶಾಲುಗೆ ಇರ್ತಕ್ಕಂಥ ಒಂದು ಗೌರವ ಇದು ನಮ್ಮ ಮಂಗಳೂರಿನಲ್ಲಿ ಮಾತ್ರನೇ. ಈ ಮಂಗಳೂರಿನ ಜನತೆಯಲ್ಲಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಗೌರವ ಇಡೀ ಭಾರತ ದೇಶ ಇವತ್ತು ತಿರುಗಿ ನೋಡುವಂಥ ರೀತಿಯಲ್ಲಿದೆ. ಭಾರತದ ರಾಜ್ಯದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಹೋದರೂ ಸಹಿತ ಈ ಸ್ವರವನ್ನು ನಾನು ಹೇಳ್ತಾನೆ ಇದ್ದೇನೆ. ಎಷ್ಟೋ ಕಡೆ ವೇದಿಕೆಗಳಲ್ಲಿ ಹೇಳಿದ್ದೇನೆ. ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರದಲ್ಲಿ ವಿಶೇಷವಾದಂಥ ಧರ್ಮ ಕಾಳಜಿ ಇದೆ, ಧರ್ಮ ಪ್ರವಚನ ಇದೆ. ಆ ಭಾಗದಲ್ಲಿರ್ತಕ್ಕಂಥ ಯತಿಗಳಾಗಲಿ, ಗುರುಗಳಾಗಲಿ, ನಾಯಕರಾಗಲಿ ಪ್ರತಿಯೊಬ್ಬರು ಸಹಿತ ಧರ್ಮಕ್ಕಾಗಿ ಪಣದೊಡ್ಡು ನಿಲ್ಲುವಂಥವರಿದ್ದಾರೆ. ಅಂತಹವರ ಮಧ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿಯ ವಿಶೇಷವಾದಂಥ ಪ್ರತಿಷ್ಠಾಪನಾ ಶುಭ ಮಹೋತ್ಸವ ಇನ್ನು ಇಡೀ ರಾಜ್ಯಕ್ಕೆ ಒಂದು ನೆಮ್ಮದಿಯನ್ನು ತರುವಂಥದ್ದಾಗಲಿ, ಕಾಲಕ್ಕೂ ಸರಿಯಾದಂಥ ಮಳೆ ಬೆಳೆ ಆಗಲಿ, ಪ್ರತಿಯೊಬ್ಬ ರೈತ ಬಾಂಧವರು ಚೆನ್ನಾಗಿರಲಿ, ಬಲೋ ಭಾರತ್ ಮಾತಾ ಕಿ ಜೈ ಎಂಬತಕ್ಕಂಥ ಘೋಷಣೆಯೊಂದಿಗೆ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಾ ರಾಮರಾಜ್ಯವಾಗಲಿ, ರಾಮರಾಜ್ಯದ ಕಲ್ಪನೆ ಎಲ್ಲರ ಕಣ್ಣಲ್ಲಿ ಸಿಗುವಂಥದ್ದಾಗಲಿ ಅಂತೇಳಿ ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ, ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ. ಒಂದು ಸರ್ತಿ ಜೋರಾಗಿ ನಿಮ್ಮ ಏರ್ಧ್ವನಿಯಿಂದ ಒಂದು ಸತಿ ಪ್ರಭು ಶ್ರೀ ರಾಮಚಂದ್ರನಿಗೆ ಜೈಕಾರವನ್ನು ಹೇಳಿದ್ರೆ ನಿಮ್ಮೆಲ್ಲರಿಗೂ ಪಾಸ್ಪೋರ್ಟ್ ನಾನು ಮಾಡಿಸ್ತೇನೆ, ಎಲ್ಲ ನಮ್ಮ ಆಶ್ರಮಕ್ಕೆ ಹೋಗೋಣ. ಅಲ್ಲಿ ನಾಳೆ ಬೆಳಗ್ಗೆ ಇದ್ದರೆ ಪಾನಕ ಹೆಸರು ಬೇಳೆ ಮಾಡಿಸಿ ಬರೋ ಪ್ರತಿಯೊಬ್ಬ ರಾಮ ಭಕ್ತರಿಗೂ ಪಾನಕ ಹೆಸರು ಬೇಳೆ ನಮ್ಮ ಆಶ್ರಮದ ನಾನು ಅನಿಸ್ತೀನಿ. ಹೇಳಿ ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ. ಇದು ಪಾನಕ ಹೆಸರು ಬೇಳೆ ಗತ್ತು. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಬಲೋ ರಾಮ ಭಕ್ತ ಹನುಮಾನ್ ಕಿ. ಇದು ನಮ್ಮ ಮಂಗಳೂರಿನ ಪ್ರಭಾವ. ಇನ್ನೊಂದು ಸತಿ ಹೇಳಿದ್ರೆ ನಮ್ಮ ಆಶ್ರಮದಲ್ಲೂ ನಮ್ಮ ಶಾಲೆಯಲ್ಲೂ ಇಂಥದ್ದೇ ಒಂದು ಧ್ವನಿ ಬರಲಿ ಅಂತ ನಮ್ಮ ಪ್ರಭಾಕರ್ ಭಟ್ರು ಮನಸ್ಸಲ್ಲಿ ಸಂಕಲ್ಪ ಮಾಡಿಬಿಡ್ತಾರೆ. ಅವರು ಮಾಡಿದ್ರೆ ಏನು ದೊಡ್ಡ ವಿಚಾರ ಅಲ್ಲ. ನನ್ನ ಧ್ವನಿಗಿನ್ನ ಅವರ ಭಾಳ ದೊಡ್ಡ ಧ್ವನಿ ಇದೆ. ನನ್ನ ಸ್ವರಕ್ಕಿನ್ನ 4ರಷ್ಟು ಸ್ವರ ಅವರದಲ್ಲಿದೆ.
ಒಳಗಡೆ ಇರ್ತಕ್ಕಂಥ ಕಿಚ್ಚು ಯಾವಾಗ ಇದು ರಾಮರಾಜ್ಯ ಆಗುತ್ತೆ ಎಂಬತಕ್ಕಂಥದ್ರ ಆ ಎದುರು ನೋಡುವಂಥ ಕಣ್ಗಳಲ್ಲಿ ಆತುರತೆ ತುಂಬಿ ತುಳುಕ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮೆಲ್ಲರಿಗೂ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಆಗಲೇ ಒಂದು ಮಾತು ಹೇಳಿದ್ರು, ಆ ಮಾತು ನನ್ನ ಮನಸ್ಸಿಂದ ಬರ್ತಿತ್ತು. ಪ್ರಭು ಶ್ರೀ ರಾಮಚಂದ್ರ ತನ್ನ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆದಮೇಲೆ ಇದನ್ನು ಅವ್ರು ಹೇಳಿಬಿಟ್ಟಿದ್ದಾರೆ ಅವ್ರ ಭಾಷೆಯಲ್ಲಿ. ನಾನು ಹೇಳಿದ್ರೆ ಅದು ತಪ್ಪಾಗತ್ತೇನೋ, ಅದು ಪದಗಳು ಸರಿ ಹೋಗಲ್ಲ. ಯಾಕೆಂದರೆ ಹನುಮನಿಗೆ ಬೇಕಾಗಿರೋದು ಒಂದೇ ರಾಮನಾಮ, ಹನುಮನಿಗೆ ಬೇಕಾಗಿರೋದು ಒಂದೇ ರಾಮನಾಮ, ನಮಗೂ ನಿಮಗೂ ಬೇಕಾಗಿರೋದು ಒಂದೇ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರನ ರಾಮರಾಜ್ಯ. ಅಲ್ಲಿ ರಾಮರಾಜ್ಯದ ಅಪೇಕ್ಷೆ ನಮಗಿದೆ. ಹನುಮನಿಗೆ ನಿತ್ಯ ರಾಮನಾಮ ಒಂದೇ ಬೇಕಾಗಿದೆ. ಹನುಮನ ಮುಂದೆ ನಿಂತು ನಾವು ನೀವು ಬೇಡಬೇಕಾದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಮಂತ್ರ ಪಠನೆ ಸಾಕು. ಹನುಮನ ನಾವು ಜಾಗೃತಿ ಪಡಿಸ್ಕೊಂಡು ಹನುಮನ ಆಶೀರ್ವಾದ ಪಡಿಬೋದು. ಹಾಗೆ ಎಲ್ಲರ ಕನಸು ನನಸಾಗುವಂಥದ್ದಾಗಲಿ. ಮತ್ತೊಮ್ಮೆ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನನ್ನ ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬೆನ್ನುಟ್ಟು ನಿಂತ್ಕೊಳ್ಳುವಂತಹದ್ದು ಅಮೃತ ಬಿಂದು, ಶಕುಂತಲ, ಇವೆಲ್ಲ ನಿಮಗೆ ಗೊತ್ತಿದೆ. ಮಧುಮೇಹ ನಿವಾರಣೆ ನಿಮಗೆ ಗೊತ್ತಿದೆ. ಹಾಗೆ ಅದ್ಭುತವಾದಂಥ ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟಂತೂ ಸಹಿತ ಔಷಧಿಗಳಲ್ಲಿ ಆಯುರ್ವೇದಿಕಲ್ಲಿದೆ. ನಮ್ಮ ಆಯುರ್ವೇದಿಕನ್ನು ಬೆಳೆಸೋಣ, ಆರೋಗ್ಯವಾಗಿರೋಣ. ಅದರಲ್ಲೂ ಇವತ್ತು ಯುವಕರಿಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಮದುವೆಯಾಗಿ ವರ್ಷದಲ್ಲಿ ಮಕ್ಕಳಾಗಲ್ಲ, ಸಂತಾನ ವಿಳಂಬ ಅಂತ ನೀವು ಹೋದರೆ ಫಸ್ಟ್ ನೀವು IVFಗೆ ನಿಮ್ಮ ಲೀಸ್ಟಲ್ಲಿ ಹೆಸರು ಬರ್ಕೊಳ್ತಾರೆ. ಅಂಥ ಪರಿಸ್ಥಿತಿ ಆಗೋಗ್ತದೆ. ಸೊಂದಿಗೆ 16 ಹಾಸ್ಪಿಟ್ಲ್ ಆಗ್ತಾ ಇದೆ. ಎಲ್ಲಿಂದ ನೋಡೋ ಸಹಿತ ಪುರುಷತ್ವ ಇಲ್ಲ, ಹೆಣ್ಣು ಮಕ್ಕಳಿಗೆ ಸಂತಾನ ಮಕ್ಕಳಿರುವಂಥ ಶಕ್ತಿ ಇಲ್ಲ. ಇಂಥ ಪರಿಸ್ಥಿತಿಗೆ ಹೋಗುವಾಗ ಈ ಭಾರತದ ನೆಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿಗಳು ಸಾಕಷ್ಟು ಇದೆ. ಅಂತಹ ಗಿಡಮೂಲಿಕೆಗಳಿಂದ, ಸತ್ವವಾದಂಥ ಆರೋಗ್ಯಕರವಾದಂಥ ಆಹಾರದಿಂದ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಣ ಅಂತ ಮಾತು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಯಂಬಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಸಮುದ್ರರಾಜಾಯ ನಮಃ. ಓಂ ಸಮುದ್ರೇಶ್ವರಾಯ ನಮಃ. ಓಂ ಸಮುದ್ರರಾಜಾಯ ನಮಃ. ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ. ಪರಶುರಾಮರು ಕೊಡ್ಲಿಯನ್ನು ಬೀಸಿದಂತಹ ಸ್ಥಳ. ಕೊಡ್ಲಿಯನ್ನು ಶುದ್ಧಿಗಾಗೋ ಅಥವಾ ಕೊಡ್ಲಿಯನ್ನು ಬೀಸಿ ಈ ಒಂದು ಸಮುದ್ರ ತೀರವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮಂಗಳೂರಿನ ಮಹಾನಗರದಲ್ಲಿ ಸಮುದ್ರ ಇರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಹಾಗೆ ಸಮುದ್ರ ತೀರದಲ್ಲಿ ಇರ್ತಕ್ಕಂತಹ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಸಮುದ್ರ ತೀರಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು ಪರಶುರಾಮ ಕ್ಷೇತ್ರ. ಪರಶುರಾಮ ಕ್ಷೇತ್ರ ಸೋಮೇಶ್ವರ ಕ್ಷೇತ್ರ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಸಮುದ್ರರಾಜನ ಪ್ರಾರ್ಥನೆ ಮಾಡಬೇಕು. ಸಮುದ್ರರಾಜನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಆರಾಧನೆ ಸಲ್ಲಿಸಬೇಕು ಎಂಬತಕ್ಕಂಥ ಚಿಂತನೆ ಇವತ್ತಿನದು. ಇವತ್ತು ಕುಂಪಾಲ ಎಂಬತಕ್ಕಂತಹ ಕಡೆ ಒಂದು ದೇವಿಯ ಪ್ರತಿಷ್ಠಾಪನೆಗಾಗಿ ನಾವಿಲ್ಲಿ ಬಂದಿದ್ವಿ. ಕುಂಪಾಲದಲ್ಲಿ ನಡೀತಿರ್ತಕ್ಕಂತಹ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಮುದ್ರರಾಜನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಯಾವುದೇ ಆದರೂ ಮಂಗಳೂರು, ಉಡುಪಿ ಈ ಭಾಗಕ್ಕೆ ಬಂದಾಗ ಒಂದು ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ ನಾವು. ಅದರಲ್ಲೂ ಸಮುದ್ರರಾಜನ ಆರಾಧನೆ ಮಾಡ್ತಕ್ಕಂಥದ್ದಂದರೆ ಅದು ಬಹಳ ಪ್ರೀತಿ. ಹರಿಯುವ ನೀರಾಗಲಿ, ಸಮುದ್ರ ಆಗಲಿ, ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಮುದ್ರದಲ್ಲಿ ವಿಶೇಷವಾದಂಥ ಆರಾಧನೆ ಮಾಡಬೇಕು. ಸಮುದ್ರರಾಜನ ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂಥ ಋಣಬಾಧೆಗಳು ದೂರ ಆಗಬೇಕು. ಎಷ್ಟೋ ಜನ ಸಾಕಷ್ಟು ಕಷ್ಟಗಳನ್ನು ಹೊತ್ತಿದ್ದಾರೆ. ಆದರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದಲ್ಲಿ ಈ ಸಮುದ್ರ ತೀರದಲ್ಲಿ. ಹೀಗೆ ಪರಶುರಾಮ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಸ್ವಾಮಿನ ದರ್ಶನ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡೋಣ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಅದರಲ್ಲೂ ಜಾತವೇದಸೆ ಸುರವಾಮ ಸೋಮವರಾತೀತೋ ನಿದಹಾತಿ ವೇದ ಸರಪರ್ಷತ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀ ವೈಲೋಚನೀಂಗನ್ಮಪರೇ ಶಿಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ ಸುತರಸೆ ನಮಃ. ದೇವಿಯ ಪೂಜೆಗೋಸ್ಕರ, ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಗೋಸ್ಕರ ನಡೀತಿರ್ತಕ್ಕಂಥ ಈ ಒಂದು ಬ್ರಹ್ಮಕಲಶದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಬ್ರಹ್ಮಕಲಶದ ಸಾನ್ನಿಧ್ಯಕ್ಕೋಸ್ಕರ, ಬ್ರಹ್ಮಕಲಶದ ಉದ್ಘಾಟನಾ ಸಮಾರಂಭಕ್ಕೋಸ್ಕರ ಕುಂಪಾಲಾಗೆ ಇವತ್ತು ನಾವು ಬಂದಿದ್ದೀವಿ. ಕುಂಪಾಲದಲ್ಲಿ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂತಹದ್ದು ಒಂದು ಮಹದಾಸೆ. ಸಾಕಷ್ಟು ಜನ ಭಕ್ತರು ನನ್ನೊಂದಿಗೆ ಬಂದಿದ್ದಾರೆ. ಎಲ್ಲರೂ ಈ ಸಮುದ್ರರಾಜನ ಪೂಜೆ ಮಾಡಲಿಕ್ಕಾಗಿ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಸಮುದ್ರರಾಜನ ಪ್ರಾರ್ಥನೆ ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಲಿ, ರೈತರಿಗೂ ಮತ್ತು ಸಂಕಷ್ಟದಲ್ಲಿರ್ತಕ್ಕಂತಹ ಎಲ್ಲರಿಗೂ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೂ ಎಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗುಂದರಾ ಮೃತ್ಯೋ ಮೃಕ್ಷೀಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪರಶುರಾಮ ಕ್ಷೇತ್ರ. ಪರಶುರಾಮ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಸೋಮೇಶ್ವರನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಡಲ ತೀರದಲ್ಲಿ ನಾವಿದ್ದೇವೆ. ಕಡಲ ತೀರ, ಸೋಮೇಶ್ವರ ಸಾನ್ನಿಧ್ಯ, ಜೊತೆಗೆ ಪರಶುರಾಮರ ನೆಲೆದಂಥ ಸಾನ್ನಿಧ್ಯ. ಅದಕ್ಕಾಗಿ ಮಂಗಳೂರು ಪರಮ ಪವಿತ್ರ ಅಂತ ಹೇಳ್ತಾರೆ. ಎಷ್ಟೇ ಆದರೂ ಮಂಗಳೂರಿನ ಈ ಒಂದು ಸಮುದ್ರ ಭಾಗ ಸಮುದ್ರರಾಜನ ಆಸ್ಥಾನದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದ ಪ್ರಾರ್ಥನೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಪ್ರಾರ್ಥನೆ. ಇವತ್ತು ಕುಂಪಾಲದಲ್ಲಿ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿಯ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. ಅದರಲ್ಲೂ ಮಂಗಳೂರಿಗೆ ಬಂದಾಗ ಈ ಭಾಗದಲ್ಲಿ ನನ್ನ ಆತ್ಮೀಯನೂ ಹಾಗೂ ನನ್ನ ಪಟ್ಟ ಶಿಷ್ಯನೂ ಆದಂತಹ ಪ್ರಕಾಶು ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾನಿದ್ದೀನಿ ಅಂತ ಓಡಿ ಬರುವಂತಹ ಗುಣ. ಹಾಗಾಗಿ ಇವತ್ತು ಪ್ರಕಾಶು ಮತ್ತು ನಾನು, ನನ್ನೊಂದಿಗೆ ಇನ್ನು ನನ್ನ ಸುಪುತ್ರ ಶ್ರೀನಿವಾಸು, ಇನ್ನು ಪುನೀತು, ಹೀಗೆ ಒಬ್ಬರ ಇಬ್ಬರ ಸಾಕಷ್ಟು ಜನಗಳು ಎಲ್ಲರನ್ನೂ ಸೇರಿಸಿ ಅದ್ಧೂರಿತವಾದಂಥ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನ ಇನ್ನೇನು ಪ್ರಾರಂಭ ಆಗುತ್ತೆ. ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ಸವ ಆಗುತ್ತೆ. ಉತ್ಸವ ಆದ ನಂತರ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮ ನಿಮ್ಮದಾಗುತ್ತೆ. ಅದರ ಮಧ್ಯದಲ್ಲಿ ಪರಶುರಾಮರ ದರ್ಶನ ಆಗಬೇಕು.
ಪರಶುರಾಮರ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡಬೇಕು. ಏನೇ ಆದರೂ ಸಮುದ್ರದ ಆರ್ಭಟ ಅಲೆ ಬಹಳ ಜೋರಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಭಗವಂತನ ಆರಾಧನೆ ಮಾಡೋಣ. ಸಮುದ್ರ ರಾಜನಿಗೆ ನಮನಗಳನ್ನು ಅಂದರೆ ಪುಷ್ಪ ನಮನಗಳನ್ನು ಸಮರ್ಪಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋಣ. ಸಮುದ್ರ ರಾಜ ನಮಃ.